ಬೆಳಗ್ಗೆಯಿಂದ ನಾನು ನಮ್ಮೆಲ್ಲ ನಮ್ಮ ವಿಪಕ್ಷ ನಾಯಕರು ಛಲವಾದಿ ನಾರಾಯಣ ಸ್ವಾಮಿಯಣ್ಣವರು, ನಮ್ಮ ಶರಣು ಸಲ್ಗಾರ್, ಶೈಲೇಂದ್ರ ಬೆಳದಾಳಿ ಅವರು, ನಮ್ಮ ಪ್ರಕಾಶ್ ಖಂಡ್ರೇಜಿ ಅವರು, ಪ್ರಭು ಚೌಹಾಣ್ ಅವರು ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರೆಲ್ಲ ಪ್ರಮುಖರೆಲ್ಲ ಇವತ್ತು ಬೀದರ್ ಮುಗಿಸ್ಕೊಂಡು ಇಲ್ಲಿ ಬಾಲ್ಕಿ ವಿಧಾನಸಭಾ ಕ್ಷೇತ್ರ ನಿಟ್ಟೂರಿಗೆ ಬಂದಿದ್ದಾರೆ. ನೋಡ್ತಾ ಇದ್ರಿ ಇಲ್ಲಿ ಇವತ್ತು ಮಾಂಜರ ಮತ್ತು ಕಾರಂಜ ಇದರಿಂದ ಒಳ ಅರಿವು ಜಾಸ್ತಿ ಆಗಿರೋ ಪರಿಣಾಮವಾಗಿ ನೋಡಿ, ಇಲ್ಲಿ ಗುಡಿನೂ ಕೂಡ ಇಲ್ಲಿ ಸಂಪೂರ್ಣ ಮುಚ್ಚೋಗಿರತಕ್ಕಂಥದ್ದು. ಎಲ್ಲ ಹೊಲ ಏನು ಅಕ್ಕಪಕ್ಕ ಹೊಲ ಇದೆ, ಅಲ್ಲೂ ಕೂಡ ಸಂಪೂರ್ಣ ನೀರು ನಿಂತಿರುವಂಥದ್ದು. ಭಾಳ ಪರಿಸ್ಥಿತಿ ಭಾಳ ಭೀಕರವಾಗಿದೆ ರೈತರ ಪರಿಸ್ಥಿತಿ. ನಾನು ಕೂಡ ಇವತ್ತು ನಾಳೆ ನಂದು ಹುಬ್ಬಳ್ಳಿ ಪ್ರವಾಸ ಇತ್ತು, ಇವತ್ತು ನನ್ನ ಸ್ವಕ್ಷೇತ್ರ ಶಿಕಾರಿಪುರ ಪ್ರವಾಸ ಇತ್ತು. ನಾನು ನಮ್ಮ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ಛಲವಾದಿ ಅವ್ರನ್ನ ಮಾತನಾಡಿಕೊಂಡು ಇಲ್ಲ ನಾವು ತತ್ಕ್ಷಣ ಬೀದರ್, ಗುಲ್ಬರ್ಗ, ಯಾದಗಿರಿ ಜಿಲ್ಲೆ ಹೋಗದೆ ನಾವು ಅಕ್ಷಮ್ಯ ಅಪರಾಧ ಆಗ್ತದೆ. ರೈತರ ಸಮಸ್ಯೆಗಳನ್ನು, ರೈತರ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ತಾ ಹೋದರೆ ವಿಪಕ್ಷವಾಗಿ ನಾವು ಕೂಡ ತಪ್ಪಾಗ್ತದೆ. ನಾವು ಹೋಗಬೇಕು ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ನಾವು ಬಂದಿದ್ದೇವೆ. ಇಲ್ಲಿ ನೋಡಿದ್ರೆ ಪಾಪ, ಯಾಕೆ ನಾನು ಎಲ್ಲ ರೈತರುಗಳನ್ನು ಮಾತನಾಡಿಸ್ತಾ ಇದ್ದೇನೆ. ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಈ ಭಾಗಕ್ಕೆ ಬಂದಿಲ್ಲ, ಕೃಷಿ ಸಚಿವರು, ಕಂದಾಯ ಸಚಿವರು ಇದು ಯಾರೂ ಪತ್ತೆನೇ ಇಲ್ಲ. ಅವ್ರು ಯಾರೂ ಕೂಡ ಇಲ್ಲಿ ಪತ್ರಿಕೆ ನೋಡ್ತಾ ಇದ್ದೆ. ಇಲ್ಲಿಯ ಉಸ್ತುವಾರಿ ಸಚಿವರು, ಅಲ್ಲಿ ಬೀದರ್, ರಾಯಚೂರು ಅಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ಕಾಟಾಚಾರಕ್ಕೊಂದು ಮನವಿ ಕೊಡುವಂಥದ್ದು ಒಂದು ಫಾರ್ಮಾಲಿಟಿ ಅಷ್ಟೇ. ದುರಂತ ಏನಪ್ಪ ಅಂತ ಹೇಳಿದ್ರೆ, ನಾವು ಹಿಂದೂ ನೋಡಿದ್ವಿ, ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಈ ರೀತಿ ಅತಿವೃಷ್ಟಿ ಆಗಿರುವಂಥದ್ದು ಅಥವಾ ಮಹಾರಾಷ್ಟ್ರ ಜಲಾಶಯಗಳ ನೀರು ಬಿಟ್ಟು ಈ ರೀತಿ ಅನಾಹುತ ಆಗಿರೋದು ಮೊದಲ ಬಾರಿ ಏನಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗೂ ಸಹ ಅತಿವೃಷ್ಟಿಯ ಪರಿಣಾಮವಾಗಿ ರೈತರು ಪಾಪ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಮನೆಗಳನ್ನು ಕೂಡ ಕಳೆದುಕೊಂಡಿದ್ರು. ಆಗ ನಾನು ಇನ್ನೂ ಕೂಡ ಕಣ್ಮುಂದಿದೆ, ಎಲ್ಲ ನಮ್ಮ ರೈತರು ನೆನಪು ಮಾಡ್ತಾ ಇದ್ರು. ಇವತ್ತು ನನಗೆ ಹೋದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ತತ್ಕ್ಷಣ ಧಾವಿಸಿ ಅವರೇ ಸ್ವತಃ ಹೋದರು ಮುಖ್ಯಮಂತ್ರಿಗಳಾಗಿ. ಬೀದರ್ ಜಿಲ್ಲೆಗೂ ಬಂದಿದ್ರು, ರಾಯಚೂರು ಜಿಲ್ಲೆಗೂ ಬಂದಿದ್ರು, ಕೊಪ್ಪಳ, ಬೆಳಗಾವಿ ಎಲ್ಲ ಜಿಲ್ಲೆಗಳಿಗೂ ಹೋಗಿ ರೈತರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡೋದು ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರಕ್ಕೆ ಕಾಯ್ದೇನೆ ತತ್ಕ್ಷಣ NDRF ನಾಮ್ಸ್ ಪ್ರಕಾರ ಏನು ಕೇಂದ್ರ ಸರ್ಕಾರ ಕೊಡ್ತದೆ ಅದು ಸರಿಸಮಾನವಾಗಿ ರಾಜ್ಯ ಸರ್ಕಾರನೂ ಕೂಡ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪರಿಹಾರನ ಕೊಡುವಂಥ ಕೆಲಸ ಮಾಡಿದ್ರು. ಯಾರು ಬಡವರು ಮನೆ ಕಳ್ಕೊಂಡಿದ್ರು ಅವ್ರಿಗೆ 2-3 ಲಕ್ಷ ರೂಪಾಯಿ ಕೊಡ್ತಾ ಇದ್ರು ರಾಜ್ಯ ಸರ್ಕಾರದಿಂದ. ಆದರೆ ಇವತ್ತು ರಾಜ್ಯದಲ್ಲಿ ಇವತ್ತೊಂದು ಚುನಾಯಿತ ಸರ್ಕಾರ ಇದ್ದಿದ್ದೇ ಆಗಿದ್ದರಿಂದ ಈ ರೀತಿ ಒಂದು ರೈತರ ಗೋಳನ್ನು ಕೇಳುವಂಥ ಒಂದು ಮಾತೃತ್ವದ ಮುಖ್ಯಮಂತ್ರಿ ಇದ್ದಿದ್ದೇ ಆಗಿದ್ರೆ ಈ ರೀತಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟ ಬೆಂಗಳೂರಿಗೆ ಸೀಮಿತ ಆಗಿದೆ. ನೀವೇ ಹೇಳಿ, ಎಷ್ಟು ಬಾರಿ ನೋಡಿ, ಕಳೆದ 2 ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಇವತ್ತು ಬಾಲ್ಕಿ ಇರ್ಬೋದು, ಪಕ್ಕದ ಔರಾದ್ ಕ್ಷೇತ್ರ ಇರ್ಬೋದು, ಬೀದರ್ ಇರ್ಬೋದು, ಗುಲ್ಬರ್ಗ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಯಾವಾಗ ಇಲ್ಲಿ ಕೃಷಿ ಸಚಿವರು ಬಂದಿದ್ದಾರೆ ಉದಾಹರಣೆಗಳೇ ಅಲ್ಲ. ಕಂದಾಯ ಸಚಿವರು ಅಧಿಕಾರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಾವು ರೈತರು ಪರಿಹಾರ ಕೊಡ್ತೇವೆ, ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ಇರಬೇಕಾಗುತ್ತೆ ಚುನಾಯಿತ ಸರ್ಕಾರ?